₹100 ಖರ್ಚು ಮಾಡಿದ್ರೆ ಆ ₹100 ಯಾರು ಏನಾಯಿತು ಅನ್ನೋದು ಒಂದು ಮ್ಯಾಂಡೇಟ್ ಆಗಬೇಕು, ಅಕೌಂಟಬಿಲಿಟಿ ಆಗಬೇಕು ಅನ್ನೋ ದೃಷ್ಟಿಯಿಂದ ಮಾಡಿದ್ವಿ ವಿನ ಬೇರೆ ಏನೇನೂ ಇಲ್ಲ. ಒಂದು ಸತ್ಯ, ನುಂಗಣ್ಣದಿರಿಗೆ ಅವಕಾಶ ಇಲ್ಲ, ಬೋಗಸ್ತವ್ರಿಗೆ ಅವಕಾಶ ಇಲ್ಲ. ದೇಶ ಗತಿಶಕ್ತಿ ಇದರಿಂದ ಇವತ್ತೇನು ನಮ್ಮ ರೈಲ್ವೆ ಯಾವ ಮಟ್ಟಕ್ಕೆ ಹೋಗ್ತಾ ಇದೆ, ನಮ್ಮವೆಲ್ಲವೂ ಕೂಡ ಎಲ್ಲ ಸ್ಟೇಷನ್ಗಳು ನಾವು ಆಧುನೀಕರಣ ಮಾಡ್ತಾಯಿರೋ ರೈಲ್ವೆ ಗತಿಶಕ್ತಿಯಿಂದನೇ. ಏನು ತಿಳ್ಕೊಂಡ್ರಿ ನೀವು? ಪುಸ್ತಕ ಬಂದಲ್ಲಿ ಅದಕ್ಕೆ ನಾನು 100 ಸಾರಿ ಹೇಳಿದ್ದೀನಿ, ನಿಮ್ಗಳು ಹೇಳಿದ್ದೀನಿ, ನೀವು ಬರೋಲ್ರಿ ಅವರು ಬರೋಲ್ರಿ. ಬರ್ರಿ ನೀವೊಂದು ಸಾರಿ ಭಾರತ ಸರ್ಕಾರ, ರಾಷ್ಟ್ರದ ಪ್ರಧಾನಿ ನರೇಂದ್ರ ಮೋದಿಯವರ ಕಾರ್ಯವೈಖರಿ, ಅವರ ನಡವಳಿಕೆ 24x7 ಯಾವ ರೀತಿ ಸಾಮಾನ್ಯರಿಗೆ ಒತ್ತನ್ನು ಕೊಡಬೇಕು, ಅವ್ರಿಗೆ ಸವಲತ್ತನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ಅಟ್ಲೀಸ್ಟ್ ಅಲ್ಲಿ ಕುಳಿತುಕೊಂಡು ಅದರೊಳಗೆ 1% ನೀವು ಇಂಪ್ಲಿಮೆಂಟ್ ಮಾಡಿರಿ ಅಂತ ನಾನು 16 ಬಾರಿ ಹೇಳಿದ್ದೀನಿ. 1 ವರ್ಷ 6 ತಿಂಗಳಾಯ್ತಾ ಬಂತು ನಾನು ಮಂತ್ರಿಯಾಗಿ. ಪ್ರಾಯಶಃ ಎಷ್ಟು ಬಾರಿ ಬಂದಿರ್ಬೋದು, ಯಾವ್ಯಾವ ಕಡೆ ಏನೇನಾಗ್ಬೋದು. ರಾಜ್ಯ ಸರ್ಕಾರ ನಮಗೇನಾದರೂ ಸ್ವಲ್ಪ ಇದ್ರ ಬಗ್ಗೆ ಏನು ಜಿ ವಿಕಸಿತ ಭಾರತದ ಒಂದು ಕನಸಿನ ಮಹಾತ್ಮ ಗಾಂಧಿಯವರ ನೆನಸನ್ನು ಮಾಡ್ತಕ್ಕಂಥದ್ದು. ಎಷ್ಟು ಹೆಸರಿದೆ ಸ್ವಾಮಿ ಇಂದಿರಾ ಗಾಂಧಿ, ನೆಹರು ಅವ್ರದ್ದು, ರಾಜೀವ್ ಗಾಂಧಿ ಅವ್ರದ್ದು, ಎಂಥ 600-700ಕ್ಕೂ ಮೇಲ್ಪಟ್ಟಿ ಬೇರೆ 700. ಅದ್ಯಾವುದೋ ಒಂದು ಸ್ಟೇಡಿಯಮ್ಗೆ ಇಟ್ಬಿಟ್ರೆ ಯಾವ ಸ್ಟೇಡಿಯಮ್ಮು? ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಈ ದೇಶದ ಸಂಪತ್ತಾಗಿದ್ದಾರೆ. ದೇಶವನ್ನು ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಕೊಂಡೊಯ್ತಕ್ಕಂಥ ಅಪರೂಪದ ಕೆಲಸ ಅಲ್ಲ. 24x7 ಮಾಡ್ತಾಯಿದ್ದಾರೆ. ಇಂಥ ಒಬ್ಬ ಪುಣ್ಯಪುರುಷ ಸಾಮಾನ್ಯ ಜನರ ಹೆಸರಲ್ಲಿ, ಆ ಬಡವರ ಹೆಸರಲ್ಲಿ ಕೂಲಿಗಾಗಿ ಕಾಡೂನೇಲಿದ್ದಂಥ ನರೇಗಾನ ಇವತ್ತು ಜೀವರೆಗೂ ತಂದು 300 ಅವ್ರಿಗೆ ₹370 ಮಾಡಿ 14 ದಿವಸದೊಳಗಡೆ ನೀವು ಪೇಮೆಂಟ್ ಮಾಡಿ ನಾನು ಬಡ್ಡಿ ಸಮಸ್ಯೆ ಕೊಡಬೇಕು ಅಂತ ಸೂಚನೆ ಕೊಟ್ಟು ಏನೆಲ್ಲವನ್ನು ಮಾಡಿ ಅದು ಒಂದು ದೊಡ್ಡ ಆಸ್ತಿ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮಾಡಿದ್ರೆ, ನೀವೆಲ್ಲ ಒಂದು ಕಡೆ 40% ಹಾಕಿ ಅಂದ ತಕ್ಷಣ ಯಾವ ರೀತಿ ಆಗಿದೆ ಅಂತ ನಿಮ್ಮ ಹತ್ರ ಏನೂ ಇಲ್ಲ, ಕ್ಯಾಬಿನೆಟ್ ಬೇರೆ ಬದಲಾಗಿದೆ. ಹಾಗಾಗಿ ಜನರ ಭಾವನೆಯನ್ನು, ಜನರ ಮನಸ್ಸನ್ನು, ಜನರನ್ನು ಎಲ್ಲ ಒಂದು ಕಡೆ ತಪ್ಪು ದಾರಿಗೆ ಎಳಿತಕ್ಕಂಥ ಈ ಪಾಪದ ಕೆಲಸಕ್ಕೆ ಹೋಗಬೇಡಿ.